ಮ್ಯಾಚನ್ನಾಗಿ ಪ್ರದರ್ಶನವನ್ನು ಮಾಡಲಿದ್ದಾರೆ. ಅದು ದಿನಾಂಕ 11ನೇ ತಾರೀಕು ಸಂಡೇ ದಿವಸ. ಅದೇ ದಿನಾಂಕ 11 ಸಂಡೇ. ಈ ಒಂದು ಪಂದ್ಯಾವಳಿ ಭಾಳ ವಿಶೇಷವಾಗಿ ಸುಮಾರು 14 ತಂಡದ ಮಾಲೀಕರು ಹೊಂದಿರುವಂಥ ಒಂದು ಕ್ರೀಡಾಕೂಟ ಇವತ್ತು ನಾವು ಏರ್ಪಡವನ್ನು ಮಾಡಿದ್ವಿ. ಅದರಲ್ಲಿ 14 ತಂಡದ ಮಾಲೀಕರು ಸಕ್ರಿಯವಾಗಿ ಪಾಲ್ಗೊಂಡು ಸುಮಾರು 18 ಜನ, ಒಂದು ತಂಡಕ್ಕೆ 18 ಜನ. ಅದರಲ್ಲಿ ಕಡ್ಡಾಯವಾಗಿ 6 ಜನ ನಾವು ಗ್ರಾಮೀಣ ಕ್ರೀಡೆಗಳಿಗೆ, ಏನು ನಮ್ಮ ಹುನಗುಂದ ಮತಕ್ಷೇತ್ರದ ಕ್ರೀಡಾಪಟುಗಳಿಗೆ ಮಾತ್ರ. ಅದು ಗ್ರಾಮೀಣ ಕ್ರೀಡಾಪಟುಗಳನ್ನು ಕೂಡ ಒಳಗೊಂಡಂತೆ 6 ಜನ ಕಡ್ಡಾಯವಾಗಿ ಒಂದು ತಂಡದಲ್ಲಿ ಆಡಬೇಕು ಅಂತೇಳಿ ನಾವು ನಿರ್ದೇಶನ ನೀಡಿದ್ವಿ. ಆ ರೀತಿ ಈಗಾಗಲೇ 32 ದಿವಸಗಳ ಈ ಪಂದ್ಯಾವಳಿ ಭಾಳ ಯಶಸ್ವಿಯಾಗಿದೆ. ಮತ್ತು ಈ ಒಂದು ಪಂದ್ಯಾವಳಿ ನಡೆದಿದೆ ಅನ್ನೋ ಮಾತನ್ನು ಹೇಳ್ತಾ, ಏನು ದಿನಾಂಕ 11ನೇ ತಾರೀಕು ನಡೆಯುವಂಥ ಒಂದು ಪ್ರದರ್ಶನ ಮಹಿಳಾ ಮ್ಯಾಚ್ಗೆ ನಾವೀಗಾಗಲೇ ನಮ್ಮ ತಾಲೂಕಿನ ಎಲ್ಲ ಶಾಲಾ ಮತ್ತು ಕಾಲೇಜುಗಳಿಗೆ ನಾವು ಈಗಾಗಲೇ ಪತ್ರವನ್ನು ಕಳಿಸಿದ್ವಿ. ನಮ್ಮ ಉಪಾಧ್ಯಕ್ಷರಾದಂಥ ಸುವರ್ಣ ಮುಚ್ಕಂಡಿಯವರು ಮತ್ತು ನಮ್ಮ ಕಾರ್ಯದರ್ಶಿಗಳಂಥ ನವೀನ್ ಮಾಂತೇಶ್ ಅವರು ಮತ್ತು ನಮ್ಮ ಎಲ್ಲ ಸದಸ್ಯರು, ನಮ್ಮ ಏನು ಕ್ಲಬ್, ನಮ್ಮ ಅಸೋಸಿಯೇಷನ್ನ ಸದಸ್ಯರಂಥ ಶಬೀರ್ ಬಾಗವಾನ್ ಇರ್ಬೋದು, ನಮ್ಮ ಅಮೃತ್ ಬಿಜ್ಜಲ್ ಇರ್ಬೋದು, ಮಾಂತೇಶ್ ಹಲ್ವಾಡ್ದವರು, ನಮ್ಮ ನಾಗಣ್ಣ ಬಾರಿಗಿಡದವರು ಮತ್ತು ಮೌಲೇಶ್ ಬಂಡಿವಡ್ಡ, ಇವರೆಲ್ಲರನ್ನ ಒಳಗೊಂಡಂತೆ ಈ ಒಂದು ಪಂದ್ಯಾವಳಿ ಭಾಳ ಯಶಸ್ವಿಯಾಗಿ ಬಂದಿದೆ. ಫೈನಲ್ ಪಂದ್ಯಾವಳಿ ಹಂತಕ್ಕೆ ನಾವು ತಲುಪಿದ್ದೀವಿ. ಏನು ದಿನಾಂಕ 12ನೇ ತಾರೀಕಿನಂದು ಅಂತಿಮ ಒಂದು ಫೈನಲ್ ಒಂದು ಮ್ಯಾಚ್ ಕೂಡ ಅವತ್ತು ಒಂದೇ ಪಂದ್ಯಾವಳಿ. ಈಗ 4 ದಿವಸಗಳ ಕಾಲ ಕೇವಲ ಒಂದೊಂದೇ ಪಂದ್ಯಾವಳಿಗಳು ನಡೆಯುತ್ತೆ. ಇವತ್ತು ಮತ್ತು ನಾಳೆ, ನಾಡಿದ್ದು ಏನು ಒಂದು ಪ್ರದರ್ಶನ ಒಂದು ಪಂದ್ಯಾವಳಿ ಆಗುತ್ತೆ. ತದನಂತರ ಫೈನಲ್ ಪಂದ್ಯಾವಳಿ ಆಗುತ್ತೆ. ಫೈನಲ್ ಪಂದ್ಯಾವಳಿ ಆದ ನಂತರ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೂಡ ನಾವು ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂಥ SR ಕಂಠಿಯವರ ರೂಪದಲ್ಲಿ ಏನೋ ಒಂದು ಫೈನಲ್ ಪಂದ್ಯಾವಳಿಯ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಾವು ಅಲ್ಲಿ ನಡೆಸಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಅದರ ಜೊತೆಗೆ ಅನೇಕ ಮನೋರಂಜನೆ ಕಾರ್ಯಕ್ರಮಗಳು, ಕೆಲವಷ್ಟು ಕಲಾವಿದರು ಬಂದು ಪ್ರದರ್ಶನವನ್ನು ಮಾಡುವಂಥ ಒಂದು ಕಾರ್ಯ ಕೂಡ ಇವತ್ತು ನಡೀತೆ ಅನ್ನೊಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ, ನಮ್ಮ ಇಳಕಲ್ ದೃಶ್ಯ ಹಾಗೂ ಮುದ್ರ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಸಮಸ್ತ ಹುನಗುಂದ ಮತಕ್ಷೇತ್ರದ ಜನತೆಗೆ, ಕ್ರೀಡಾಪಟುಗಳಿಗೆ, ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ ಈ ಒಂದು ಸಂದೇಶವನ್ನು ನಾನು ಕೊಡೋದಕ್ಕೆ ಬಯಸ್ತೇನೆ. ತಾವೆಲ್ಲರೂ ಬಂದು ಈಗಾಗಲೇ ಕಳೆದ 32 ದಿವಸಗಳಿಂದ ಅನೇಕ ಕ್ರೀಡಾ ಪ್ರೋತ್ಸಾಹಕರು, ಅಭಿಮಾನಿಗಳು ಬಂದು ಪ್ರೋತ್ಸಾಹವನ್ನು ನೀಡಿದ್ದೀರಿ. ಫೈನಲ್ ಪಂದ್ಯಾವಳಿಗೂ ಕೂಡ ತಾವೆಲ್ಲರೂ ಬಂದು ಆಗಮಿಸಿ ವಿದ್ಯಾರ್ಥಿಗಳಾಗಿರ್ಬೋದು, ವಿದ್ಯಾರ್ಥಿನಿಗಳಾಗಿರ್ಬೋದು ಬಂದು ಪ್ರೋತ್ಸಾಹಿಸಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತಾ, ಇವತ್ತೇನು ನಮ್ಮ ಈ ಕ್ರೀಡಾಕೂಟ ಕಳೆದ 8 ಸೀಸನ್ ಭಾಳ ಯಶಸ್ವಿಯಾಗಿ ನಡೆದು ಬಂದಿದೆ. ಯಾಕಂದರೆ ಯುವಕರಲ್ಲಿ ಆ ಕ್ರೀಡಾ ಮನೋಭಾವನೆಯನ್ನು, ಕ್ರೀಡಾ ಆಸಕ್ತಿಯನ್ನು, ಇವತ್ತು ಇಚ್ಛಾಶಕ್ತಿಯನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋದೇ ಒಂದೇ ಕಾರಣ. ಇದು ರಾಜಕೀಯ ಉದ್ದೇಶಕ್ಕಾಗಿ ಆಗಿ ಅಲ್ಲ. ಕೆಲವಷ್ಟು ಜನ ಮಾತಾಡ್ತಾರೆ, ಇಲ್ಲಿ ಬೆಟ್ಟಿಂಗ್ ನಡೀತೆ, ಇಲ್ಲಿ ಅನೇಕ ರೀತಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾವೆ ಅಂತೇಳಿ ಕೆಲವಷ್ಟು ಜನಕ್ಕೆ. ಯಾಕಂದರೆ ಯಾರಿಗೆ ಕೈಲಿ ಆಗೋದಿಲ್ಲ ಅವ್ರು ಮಾತಾಡುವಂಥ ಮಾತುಗಳಿವೆ. ಯಾಕಂದರೆ ಅವ್ರಿಗೆ ಆ ಶಕ್ತಿ ದೇವರು ಕೊಟ್ಟಿಲ್ಲ ಪಾಪ. ಯಾಕಂದರೆ ಅವ್ರಿಗೆ ಆ ಇಚ್ಛಾಶಕ್ತಿನೂ ಇಲ್ಲ, ಆಸಕ್ತಿನೂ ಇಲ್ಲ. ಸುಮ್ಮನೆ ಅಲ್ಲಿ ಬೆಟ್ಟಿಂಗ್ ನಡೆಯುತ್ತೆ, ಇತರ ಚಟುವಟಿಕೆಗಳು ನಡೀತಾವೆ ಅನ್ನೋದು ಒಂದು ಕ್ರೀಡಾ ಕುಲಕ್ಕೆ ಅವಮಾನವನ್ನು ಮಾಡಿದಂತೆ. ಮತ್ತು ಕಲಾವಿದರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದರು. ನಮ್ಮ ರಾಜ್ಯ ಕಂಡ ಒಬ್ಬ ಅತ್ಯುತ್ತಮ ನಟ ನಮ್ಮ ಡಾಲಿ ಧನಂಜಯ್ ಆಗಿರ್ಬೋದು, ಒಳ್ಳೆಯ ನಟರು, ಮತ್ತು ಸಪ್ತಮಿ ಗೌಡ ಒಂದು ಒಳ್ಳೆಯ ಕಲಾವಿದೆ, ಇಡೀ ರಾಜ್ಯ ಕಂಡ ಒಂದು ಶ್ರೇಷ್ಠ ಕಲಾವಿದೆ ಅನಿಸ್ಕೊಳ್ಳುವಂಥ ಒಂದು ಚಲನಚಿತ್ರ ಕೂಡ ಬಂತು, ಕಾಂತಾರ. ಅಂಥ ಒಂದು ನಟನೆಯನ್ನು ಮಾಡಿದಂಥ ಆ ನಾಯಕ ನಟಿ ಮತ್ತು ರಾಗಿಣಿಯವರು ಬಂದಿದ್ದರು, ಮತ್ತು ಇನ್ನು ಅನೇಕ ಜನ, ಸಂಜನಾ ಅವರು ಬಂದಿದ್ದರು, ಮತ್ತು ನಮ್ಮ ಬಾಳು ಬಲ್ಗುಂದಿಯವರು ಬಂದಿದ್ದರು. ಅನೇಕ ಜನ ಕಲಾವಿದರಿಗೆ ಅವಮಾನ ಮಾಡುವಂಥದ್ದು ಮತ್ತು ಕ್ರೀಡಾಪಟುಗಳಿಗೆ ಅವಮಾನ ಮಾಡುವಂಥದ್ದು ಇವರು ಹುಟ್ಟುಗುಣ. ಆ ಹುಟ್ಟುಗುಣಕ್ಕೆ ಏನು ಮಾಡೋಕ್ಕಾಗೋದಿಲ್ಲ.
ಅವ್ರು ಏನೇ ಅಂದರೂ ಕೂಡ ನಾವು ನಿಲ್ಲಿಸೋದಿಲ್ಲ. ಇವತ್ತು ಬೆಟ್ಟಿಂಗ್ ಬಗ್ಗೆ ಅವರು ಮಾತಾಡ್ತಾರೆ. ಇವತ್ತು ರಾಷ್ಟ್ರದಲ್ಲಿ IPL ನಡೆಯುತ್ತೆ, ಅನೇಕ ಪಂದ್ಯಾವಳಿ ನಡೀತವೆ. ಯಾವ ರೀತಿ ಬೆಟ್ಟಿಂಗ್ ಆಗುತ್ತೆ, ಅದರ ಮೂಲ ಕಾರಣ ಯಾರು ಅನ್ನೋದನ್ನು ನಾನು ಹೇಳಬಲ್ಲೆ. ಆದರೆ ಆ ವಿಷಯಕ್ಕೆ ದೂರಕ್ಕೆ ಹೋಗೋದಿಲ್ಲ. ಆದರೆ ಇವ್ರಿಗೆ ಹೇಳೋದಿಷ್ಟೇ, ನಿಮಗೆ ಆ ಒಂದು ಆಸಕ್ತಿ ಇಲ್ಲ, ಇಚ್ಛಾಶಕ್ತಿ ಇಲ್ಲ, ನಿಮಗೆ ಮಾಡುವಂಥದ್ದು ದೇವರು ನಿಮಗೆ ಈ ಜನ್ಮದಾಗ ಬರೆಯೋದಿಲ್ಲ. ಮಾಡೋರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಮಾಡಬೇಕು. ಇವಾಗ ಸುಮ್ಮನೆ ಕೂತ್ಕೊಂಡು ಟೀಕೆ ಮಾಡುವಂಥದ್ದು, ಟಿಪ್ಪಣಿ ಮಾಡುವಂಥದ್ದು ಸರಿಯಲ್ಲ. ಸಮಾಜ ನೋಡ್ತಾ ಇದೆ, ಯುವಕರು ನೋಡ್ತಾ ಇದ್ದಾರೆ, ಕ್ರೀಡಾಪಟುಗಳು ನೋಡ್ತಾ ಇದ್ದಾರೆ, ಕಲಾವಿದರು ನೋಡ್ತಾ ಇದ್ದಾರೆ. ಕಲಾವಿದರಿಗೆ ಏನು ಮಾಡಿದ್ರಿ, ಕ್ರೀಡಾಪಟುಗಳಿಗೆ ಏನು ಮಾಡಿದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಅದಕ್ಕೆ ನಮ್ಮ ಉದ್ದೇಶ ಇಷ್ಟೇ. ನಾವು ಈ ಒಂದು ಹುಡುಗರು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನನ್ನು ಇವತ್ತು ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಕ್ರೀಡಾಪಟುಗಳಿಗೆ, ಕ್ರೀಡಾ ಆಸಕ್ತಿ ಇರುವಂಥ ಯುವಕರಿಗೆ ನಾವು ಪ್ರೋತ್ಸಾಹಿಸೋದೇ ನಮ್ಮ ಮೂಲ ಉದ್ದೇಶ. ಕ್ರೀಡೆಯನ್ನು ಉಳಿಸ್ಬೇಕು, ಕ್ರೀಡೆಯನ್ನೇ ಬೆಳೆಸಬೇಕು. ಅದ್ರ ಜೊತೆಗೆ ಕಲಾವಿದರನ್ನು ಕೂಡ, ಯಾಕಂದರೆ ಈ ನಾಡಿನ ಹೆಸರಾಂತ ಕಲಾವಿದರು ಇದ್ದಾರೆ. ಪಕ್ಷಾತೀತವಾಗಿ ಆಟ ಆಡ್ತಾ ಇದ್ದೀವಿ, ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ಇಲ್ಲೇನು ಕ್ರೀಡಾಪಟುಗಳು ಬಂದಿದ್ದಾರೆ, ಯಾವುದೇ ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾದಂಥವ್ರು ಅಲ್ಲ. ಗ್ರಾಮೀಣ ಮಟ್ಟದ ಯಾರೇ ಕ್ರೀಡೆ ಬಂದು ಇಲ್ಲಿ ಒಂದು ಟ್ರಯಲಲ್ಲಿ ಭಾಗವಹಿಸಿದ್ದಾರೆ, ಅವ್ರಿಗೆಲ್ಲರಿಗೂ ಅವಕಾಶ ಕೊಡ್ತಿದ್ದೀವಿ. ಇದು ಪಕ್ಷಾತೀತವಾದಂಥ ವ್ಯವಸ್ಥೆ. ಇದು ರಾಜಕೀಯ ಉದ್ದೇಶಕ್ಕಾಗಿ, ರಾಜಕೀಯ ಹಿತಾಸಕ್ತಿಗಾಗಿ ಮಾಡುವಂಥದ್ದು ಅಲ್ಲ. ಆದರೆ ಅವ್ರಿಗೆ ಎಲ್ಲವೂ ಕೂಡ ರಾಜಕೀಯ ಅಂದರೆ ಕಾಮಣಿ ಕಣ್ಣಿಗೆ ಹಳದಿನೇ ಕಾಣುತ್ತೆ. ಹಳದಿನೇ ಅವ್ರ ಬಣ್ಣ ಕಾಣೋದು ಒಂದೇ ಹಳದಿ ಕಾಣೋರಿಗೆ ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಅಂಜೋದಿಲ್ಲ, ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಮ್ಮ ಮನಸ್ಥಿತಿ, ನಮ್ಮ ಇಚ್ಛಾಶಕ್ತಿ ಏನಿದೆ ಅದನ್ನು ಮಾಡಿ ತೋರಿಸೋರೆ. ಅದು ತೋರ್ಸೋಕೆ ನಾವು ಈ ಜನ್ಮದಲ್ಲಿ ಹುಟ್ಟಿದ್ದೀವಿ, ಭೂಮಿ ಮೇಲೆ ಹುಟ್ಟಿದ್ದೀವಿ, ಈ ತಾಲೂಕಿನಲ್ಲಿ ಹುಟ್ಟಿದ್ದೀವಿ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಅದಕ್ಕೆ ನಾನು ಸಮಸ್ತ ಹುಣಸೂರು ಮತಕ್ಷೇತ್ರದ ನಮ್ಮ ಹುಣಸೂರು ಹಾಗೂ ಇಳಕಲ್ ಉಭಯ ತಾಲೂಕಿನ ಸಮಸ್ತ ಯುವಕರಿಗೆ ಮತ್ತು ಯುವತಿಯರಿಗೆ, ಕ್ರೀಡಾ ಅಭಿಮಾನಿಗಳಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ ತಾವೆಲ್ಲರೂ ಬಂದು ಇಂಥ ಕ್ರೀಡಾಕೂಟಿಗೆ ತಾವು ಬೆಂಬಲವನ್ನು ನೀಡಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದಿರಿ. ನಾನು ಮಾಧ್ಯಮದ ಮುಖಾಂತರ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ಈ ಫೈನಲ್ ಪ್ಲೇ ಆಫ್ ಮ್ಯಾಚ್ ಮತ್ತು ಫೈನಲ್ ಪಂದ್ಯಾವಳಿ ಮತ್ತು ಪ್ರದರ್ಶನ, ಮಹಿಳೆಯರ ಒಂದು ವಿಶೇಷ ಪ್ರದರ್ಶನಕ್ಕೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ತಾವೆಲ್ಲರೂ ಬಂದು ಭಾಗವಹಿಸಬೇಕು. ಮತ್ತು ಈಗಾಗಲೇ ಎಲ್ಲ ಶಾಲೆ ಕಾಲೇಜುಗಳಿಗೆ ನಾವು ಪತ್ರವನ್ನು ಕಳಿಸಿದ್ವಿ. ಅಲ್ಲಿ ವಿದ್ಯಾರ್ಥಿಗಳು ಕೂಡ ಬಂದು ಭಾಗವಹಿಸಿದರೆ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಾವು ಕಳೆದ 32 ದಿವಸಗಳಿಂದ ಪ್ರತಿ ಮಧ್ಯಾಹ್ನದ ಊಟವನ್ನು ಕೂಡ ಪ್ರೇಕ್ಷಕರಿಗೆ, ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೂ ಕೂಡ ಇಲ್ಲಿ ದಿವಸ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಮತ್ತು ನಾಳೆ ಪ್ರದರ್ಶನ ನಡೆಯುವಂಥ ಒಂದು ಮಹಿಳೆಯರ ಪ್ರದರ್ಶನ ಒಂದು ಪಂದ್ಯಾವಳಿಯಲ್ಲಿ ಕೂಡ ಬಂದಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಊಟದ ವ್ಯವಸ್ಥೆ, ಅವರಿಗೆ ಏನು ನೀರಿನ ವ್ಯವಸ್ಥೆ, ಅವರಿಗೆ ಪೆಂಡಾಲ್ ವ್ಯವಸ್ಥೆ, ಅವರಿಗೆ ಆಸನದ ವ್ಯವಸ್ಥೆ ಎಲ್ಲವನ್ನು ಕೂಡ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಆದ ಕಾರಣ ನಾವೆಲ್ಲರೂ ಬಂದು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು, ನಾವು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಹುಣಸೂರು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ನಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ಅನೇಕ ಪಂದ್ಯಾವಳಿ ನಡೆಯೋದ್ರಿಂದ ನಾವು ಪ್ರಾರಂಭದಲ್ಲಿ ಕೂಡ ನಾವು ಕೆಲವಷ್ಟು ಕ್ರೀಡಾಪಟುಗಳಿಗೆ KPL, IPL ಆಡಿದಂಥ ಏನು ನಮ್ಮ ತಂಡದ ನಾಯಕರಿಗೆ ಕರೀಬೇಕು ಅಂತ ಒಂದು ವಿಚಾರವನ್ನು ಮಾಡಿದ್ದೀವಿ. ಇನ್ನೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರು ಬರ್ತಾರೆ ಅವ್ರು ಕರ್ಕೊಂಡು ಮಾಡ್ತೀವಿ, ಬರಲಿಲ್ಲ ಅಂದರೂ ಕೂಡ ಯಥಾಸ್ಥಿತಿ ಕಾರ್ಯಕ್ರಮ ನಡೀತದೆ.